ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 16/6/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಸದಾ ಖುಷಿ में रहो कि हमें कोई देहदारी नहीं पड़ाते. अशरीरी बाबा शरीर में प्रवेश कर खास हमें पढ़ाने आए हैं. ಮಧುರ ಮಕ್ಕಳೇ, ಸದಾ ಖುಷಿಯಲ್ಲಿ ಇರಬೇಕಿದೆ. ನಮಗೆ ಯಾವುದೇ ದೇಹದಾರಿ ಓದಿಸುತ್ತಿಲ್ಲ. ಅಶರೀರಿ ಪರಮಾತ್ಮ ತಂದೆ ಶರೀರದಲ್ಲಿ ಪ್ರವೇಶ ಮಾಡಿ ಖಾಸಾಗಿ ನಮಗೆ ಓದಿಸಲು ಬಂದಿದ್ದಾರೆ. ಎಷ್ಟು ಹೆಮ್ಮೆ ಪಡುವಂತಹ, ಎಷ್ಟೊಂದು ಖುಷಿಯ ಇರಿಸಿಕೊಳ್ಳುವಂತಹ ಪ್ರಾಕ್ಟಿಕಲ್ ಸತ್ಯ ಘಟನೆ ಈ ಸೃಷ್ಟಿಯ ಮೇಲೆ ಘಟಿಸಿದೆ. ಅದು ಪರಮಾತ್ಮನ ದಿವ್ಯ ಅವತರಣೆ. ಯಾರಿಗಾಗಿ? ನಾನು ಆತ್ಮನಿಗಾಗಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ಓದಿಸ್ತಾ ಇರುವಂತಹ ವಿದ್ಯೆ ಯಾವುದೇ ಸಾಧಾರಣ ಮನುಷ್ಯ ಹೋಗಲಿ, ಸಾಧಾರಣ ಮನುಷ್ಯ ಬೇಡ, ಒಬ್ಬ ದೇಹದಾರಿ ಯಾರೋ ಅವರು ಜಗದ್ಗುರು ಅದಾರ, ಒಬ್ಬ ಮಹಾನ್ ವೇದಾಂತಿ ಅದಾರ, ತತ್ವಜ್ಞಾನಿ ಅದಾರ, ಹಾಗೂ ಇಲ್ಲ. ದೇಹದಾರಿನೇ ಅಲ್ಲಂತಾರೆ ಬಾಬಾ. ಮನುಷ್ಯರ ಅಥವಾ ದೇಹದಾರಿ ಓದಿಸ್ತಾ ಇಲ್ಲ ನಿಮಗೆ. ಅಶರೀರಿ ನಿರಾಕಾರ ಪರಮಾತ್ಮನೇ ಶರೀರದಲ್ಲಿ ಪ್ರವೇಶ ಮಾಡಿ ಖಾಸಾಗಿ ಓದಿಸ್ತಿದ್ದಾರೆ. ಮಾನವಾತ್ಮರನ್ನು ದೇವಾತ್ಮರನ್ನಾಗಿ ಮಾಡೋದಕ್ಕಾಗಿ ಈ ಮಾನವ ಮನಸ್ಸನ್ನು ದೇವ ಮನಸ್ಸನ್ನಾಗಿ, ಸತೋಪ್ರಧಾನ ಶುದ್ಧ ಮನಸ್ಸನ್ನಾಗಿ ಮಾಡೋದಕ್ಕಾಗಿ, ನಿರಂತರ ಸುಖಿಯನ್ನಾಗಿ ಮಾಡೋದಕ್ಕಾಗಿ ಪರಮಾತ್ಮ ತಂದೆ ಓದಿಸ್ಲಿಕ್ಕೆ ಬಂದಿದ್ದಾರೆ. ನಮಗೆ ಈ ಬಂಧನದಿಂದ, ಈ ಕಷ್ಟದಿಂದ ಮುಕ್ತಗೊಳಿಸಿ ತಮ್ಮ ಸಮಾನ ಮಾಡೋದಕ್ಕಾಗಿ ಬಂದಿದ್ದಾರೆ. ತಂದಮೇಲೆ ಮಕ್ಕಳಿಗೆ ಸದಾ ಬೇಹದ್ದಿನ ಖುಷಿ ಇರಬೇಕು. ಯಾಕೆ ತಂದರೆ ಇಂತಹ ವಿದ್ಯೆ ಈ ಸಮಯದಲ್ಲಿ ನಿರಾಕಾರ ತಂದೆಯಿಂದ ಏನು ಪ್ರಾಪ್ತ ಆಗ್ತಾ ಇದೆ, ಇದು ಇದೇ ಸಮಯದಲ್ಲೇ ಪ್ರಾಪ್ತ ಆಗ್ತದೆ ಮತ್ತು ಎಲ್ಲರಿಗೂ ಪ್ರಾಪ್ತ ಆಗೋದಿಲ್ಲ. ಈ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಲ್ಲ. ಅಂದಮೇಲೆ ಇಂತಹ ತಂದೆ ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದಿಸ್ತಾರ ತಂದಮೇಲೆ ಎಷ್ಟು ಖುಷಿ ಆಗಬೇಕು ಮಕ್ಕಳಿಗೆ ಅಂತ. ಪ್ರಶ್ನೆ, ತುಮ್ ಬಚ್ಚೋಂಕೋ ಜ್ಞಾನ ಕಾ ತೀಸರಾ ನೇತ್ರ ಕ್ಯೂ ಮಿಲಾ ಹೈ? ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಯಾಕೆ ದೊರಕಿದೆ? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಹಮೇ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ ಅಪ್ನೆ ಶಾಂತಿ ಧಾಮ್ ಔರ್ ಸುಖಧಾಮ್ ಕೋ ದೇಖ್ನೆ ಕೆ ಲಿಯೆ. ನಮಗೆ ಜ್ಞಾನದ ಮೂರನೇ ನೇತ್ರ ದೊರಕಿದೆ, ನಮ್ಮ ಶಾಂತಿಧಾಮ ಸುಖಧಾಮವನ್ನು ನೋಡುವುದಕ್ಕಾಗಿ. इन आँखों से जो पुरानी दुनिया मित्र संबंधी आदि दिखाई देते हैं उनसे बुद्धि निकाल देनी है. बाबा आए हैं कीचड़ से निकाल फूल बनाने, तो ऐसे बाबा का फिर रिगार्ड भी रखना है ना. ಈ ಕಣ್ಣುಗಳಿಂದ ಏನೆಲ್ಲ ಹಳೆಯ ಜಗತ್ತಿನ ಮಿತ್ರ ಸಂಬಂಧಿಗಳು ವಸ್ತುಗಳು ಏನೆಲ್ಲ ಕಾಣಿಸ್ತಿವೆ ಅವುಗಳಿಂದ ನಿಮ್ಮ ಬುದ್ಧಿಯನ್ನು ತೆಗಿಬೇಕಾಗಿದೆ. ಬಾಬಾ ಬಂದಿರುವುದೇ ಕೆಸರಿನಿಂದ ತೆಗೆದು ಹೂವನ್ನಾಗಿ, ಅರ್ಥಾತ್ ಮಾನವರಿಂದ ದೇವಮಾನವರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಅಂದಮೇಲೆ ಇಂತಹ ತಂದೆಗೆ ಎಷ್ಟೊಂದು ರಿಗಾರ್ಡ್, ಗೌರವವನ್ನು ಕೊಡಬೇಕಾಗಿದೆ. ಬಾಬಾ ಇವತ್ತಿನ ಉತ್ತರದಲ್ಲಿ ಹೇಳ್ತಿದ್ದಾರೆ, ಮೂರನೇ ಕಣ್ಣು, ದಿವ್ಯ ನೇತ್ರ, ಥರ್ಡ್ ಐ ಬಾಬಾ ಯಾವುದಕ್ಕಾಗಿ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಈ ದಿವ್ಯ ನೇತ್ರ? ಈ ನೇತ್ರದಿಂದ ಯಾವುದನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ಒಂದು ಪರಮ ಅವಸ್ಥಾ, ಪರಮ ಆನಂದದ ಸ್ಥಿತಿಯನ್ನು ಮುಟ್ಟುವ ಸಲುವಾಗಿ ಬಾಬಾ ಹೇಳ್ತಾರೆ ಶಾಂತಿಧಾಮ ಸುಖಧಾಮ. ಶಾಂತಿಧಾಮ ಸುಖಧಾಮ ಎಲ್ಲಿಂದ ನೋಡೋದು? ಯಾವುದು ನನ್ನೊಳಗೆ ಆತ್ಮದೊಳಗೆ ಇದೆ ಆ ಶಾಂತಿಧಾಮ ಸುಖಧಾಮವನ್ನು ನೋಡೋ ಸಲುವಾಗಿ ಬಾಬಾ ನೇತ್ರ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ, ಈ ಕಣ್ಣಿನಿಂದ, ಈ ಚರ್ಮದ ಕಣ್ಣಿನಿಂದ, ರಾವಣನ ಕಣ್ಣಿನಿಂದ ಯಾವ ಈ ಜಗತ್ತು, ಹಳೆಯ ಜಗತ್ತು, ಹಳೆಯ ಸಂಬಂಧ, ವಸ್ತು ಪದಾರ್ಥ ವೈಭವವನ್ನು ನೋಡ್ತಾ ಇದ್ದೀರಲ್ಲ, ಅದರಿಂದ ಬುದ್ಧಿಯೋಗ ತೆಗಿಬೇಕಾಗ್ತದ. ಬುದ್ಧಿಯೋಗ ತೆಗೆಯದೆ ಮೂರನೆಯ ದಿವ್ಯ ನೇತ್ರದಿಂದ ಸತ್ಯ ಒಳಗಡೆ ಇರುವ ಸತ್ಯ ಶಾಂತಿಧಾಮದ ಅನುಭವವಾಗಲಿ ಸುಖಧಾಮದ ಅನುಭವವಾಗಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಈ ಎಲ್ಲ ಕಲಿಯುಗದ ಸಾಮಗ್ರಿ, ಕಲಿಯುಗದ ಸಂಬಂಧಗಳಿಂದ ತಮ್ಮ ಬುದ್ಧಿಯನ್ನು ತೆಗಿಬೇಕಂತಾರೆ ಬಾಬಾ. ತೆಗಿಬೇಕು ಅಂತಂದರೆ ಇದು ಸತ್ಯ ಅಲ್ಲ, ಇದು ನಾಟಕದ ದೃಶ್ಯಗಳು, ಇವು ಅಲ್ಪಕಾಲಿಕ ಮಾತ್ರ ಇವೆ, ಇವು ಒಂದಿನ ನನ್ನ ಮುಂದೆನೇ
ಸಮಾಪ್ತ ಆಗಿ ಹೋಗಲಿವೆ. ಅಂದ ಮೇಲೆ ಅವುಗಳಲ್ಲಿ ಅದು ಜೀವಂತಿಕೆಯೇ ಇಲ್ಲ, ಅದು ಕೇವಲ ಸ್ಕ್ರೀನ್ ಇದೆ ಅಂತಂದಮೇಲೆ, ಕೇವಲ ಗೊಂಬೆಗಳ ತಂದಮೇಲೆ ಬಾಬಾ ಅಂತಾರ ಅಲ್ಲಿ ಯಾಕೆ ನೀವು ಬುದ್ಧಿ ಸಿಕ್ಕ ಹಾಕ್ಸಿದ್ದೀರಿ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ಬಂದಿರೋದೇ ಕೆಸರೊಳಗಿಂದ ತೆಗೆದು, ಕೀಚಡ್ ಹೊಲಸಿನಿಂದ ತೆಗೆದು ಪುಷ್ಪವನ್ನಾಗಿ ಮಾಡಲಿಕ್ಕೆ ಬಂದೀನಿ, ಮಾನವರಿಂದ ದೇವ ಮಾನವ ಮಾಡಲಿಕ್ಕೆ ಬಂದಿದ್ದೀನಿ. ಅಂದಮೇಲೆ ನಾನು ಈ ರೀತಿ ಬಾಬಾ ಹೇಳಿದಂತೆ ಆಗುವುದೇ ಬಾಬಾನ ಶಿಕ್ಷಣದಿಂದ ನನ್ನನ್ನು ನಾನು ಕೆಸರಿನಿಂದ ಡಿಟ್ಯಾಚ್ ಮಾಡಿಕೊಂಡು ಕಮಲ ಪುಷ್ಪ ಅರ್ಥಾತ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಹಾಗೂ ಎಲ್ಲ ಝೂಟಿ ನಾಟಕದೊಳಗಿನ ಝೂಟ ದೃಶ್ಯಗಳು ಸಂಬಂಧಗಳೇನಿದಾವ ಇವೆಲ್ಲವುಗಳಿಂದ ಬುದ್ಧಿಯೋಗ ತೆಗೆಯೋದೇ ಬಾಬಾರವರಿಗೆ ರಿಗಾರ್ಡ್ ಮಾಡೋದಾಗಿದೆ, ಕೊಡೋದಾಗಿದೆ ಅಥವಾ ಗೌರವ ನೀಡುವುದಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂತಹ ತಂದೆ ನಿಮ್ಗೆ ಇಷ್ಟೊಂದು ಶ್ರೇಷ್ಠ ಮಾಡಲಿಕ್ಕೆ ಬಂದಿದ್ದಾರೆ ಅಂದಮೇಲೆ ಇಂತಹ ತಂದೆಗೆ ಎಷ್ಟೊಂದು ಗೌರವವನ್ನು ಕೊಡಬೇಕಾಗಿದೆ ಮಕ್ಕಳು. ಓಂ ಶಾಂತಿ. ಶಿವ್ ಭಗವಾನು ವಾಚ್ ಬಚ್ಚೋಂ ಪ್ರತಿ, ಶಿವ ಭಗವಂತ ತಂದೆ ಮಕ್ಕಳ ಪ್ರತಿಯಾಗಿ ಹೇಳ್ತಿದ್ದಾರೆ. ಶಿವ್ ಭಗವಾನ್ ಕೋ ಸಚ್ಚಾ ಬಾಬಾ ತೋ ಜರೂರ್ ಕಹೆಂಗೆ ಕ್ಯೂಂಕಿ ರಚಯಿತಾ ಹೇನಾ. ಪರಮಾತ್ಮ ಶಿವನಿಗೆ ಸತ್ಯ ತಂದೆ ಅಂತ ಹೇಳಲಾಗ್ತದೆ, ಯಾಕಂದ್ರೆ ಅವರೇ ನಮ್ಮ ಆತ್ಮದ ರಚಯಿತ ಇದ್ದಾರೆ. ಮತ್ತೊಮ್ಮೆ ಸತ್ಯ ಜ್ಞಾನವನ್ನು ನೀಡಿ ನಮಗೆ ಅರಿವು ಮಾಡಿಸೋಂಥವ್ರು ಆಗಿದ್ದಾರೆ. ಅವಿ ತುಮ್ ಬಚ್ಚೆ ಹಿ ಹೋ ಜಿನ್ಕೋ ಭಗವಾನ್ ಪಡಾತೆ, ಭಗವಾನ್ ಭಗವನಿ ಭಗವತಿ ಬನಾನೆ ಕೆ ಲಿಯೆ. ಅಂಡರ್ಲೈನ್, ನೀವೇ ಆ ಮಕ್ಕಳಿದ್ದೀರಿ, ನೀವೇ ಈ ಮಾತನ್ನು ತಿಳ್ಕೊಂಡಿದ್ದೀರಿ, ನಿಮಗೆ ಸ್ವಯಂ ಭಗವಂತನೇ ಓದಿಸ್ತಿದ್ದಾರೆ. ಭಗವಾನ್ ಭಗವತಿ ಮಾಡೋದಕ್ಕಾಗಿ ಎಷ್ಟು ಸುಂದರ, ಎಷ್ಟು ಪ್ರಿಯ ಮಾತುಗಳನ್ನು ಬಾಬಾ ಹೇಳ್ತಿದ್ದಾರೆ. ಭಗವಂತ ಓದಿಸ್ತಿದ್ದಾರೆ ಭಗವಾನ್ ಭಗವತಿ ಮಾಡೋದಕ್ಕಾಗಿ. ಜಿನ್ಕೋ ಭಗವಾನ್ ಪಡಾತೆ ಹೇ ತೋ ಉನ್ಕೋ ಕಿತನಿ ಖುಷಿ ಹೋನಿ ಚಾಹಿಯೆ. ಯಾರಿಗೆ ಸ್ವಯಂ ಭಗವಂತನೇ ಓದಿಸ್ತಾರಂದರೆ ಎಷ್ಟು ಖುಷಿ ಇರಬೇಕು ಅವರಿಗೆ. ಯಹ ಖುಷಿ ಸ್ಥಾಯಿ ಕ್ಯೂ ನಹಿ ರೇತಿ. ಈ ಖುಷಿ ನಿರಂತರ ಸ್ಥಿರವಾಗಿ ಯಾಕಿರೋದಿಲ್ಲ. ತುಮ್ ಜಾನ್ತೆ ಹೋ ಹಮ್ಕೋ ಕೋಯಿ ದೇಹದಾರಿ ಮನುಷ್ಯ ನಹಿ ಪಡಾತೆ. ಇದು ಗೊತ್ತಿದೆ, ಇಲ್ಲಿ ಓದಿಸೋರು ಯಾವುದೇ ದೇಹದಾರಿ ಮನುಷ್ಯರಲ್ಲ. अशरीरी बाबा शरीर में प्रवेश कर खास तुम बच्चों को पढ़ाते, किसको भी मालूम नहीं कि भगवान आकर पढ़ाते हैं. ಖಾಸ್ ನಿರಾಕಾರ ತಂದೆ ಶರೀರದಲ್ಲಿ ಪ್ರವೇಶ ಮಾಡಿ ಓದಿಸ್ತಿದ್ದಾರೆ. ಇದು ಜಗತ್ತಿನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಭಗವಂತ ಮೇಲೆ ಓದಿಸ್ಲಿಕ್ಕೆ ಬಂದಾರಂತ. तो तुम बच्चे जानते हो भगवान के बच्चे हैं, हमको भगवान पढ़ाते हैं, वही ज्ञान का सागर है. ನಿಮಗೆ ಗೊತ್ತಾಗಿದೆ ಭಗವಂತನೇ ಬಂದು ಓದಿಸ್ತಿದ್ದಾರೆ, ಅವರೇ ಜ್ಞಾನದ ಸಾಗರ ಇದ್ದಾರೆ ಅಂತ. ಶಿವ ಬಾಬಾಕ್ಕೆ ಸಮ್ಮುಖ ತುಮ್ ಬೈಟೆ ಹೋನಾ. ಶಿವ ತಂದೆಯ ಸನ್ಮುಖದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಆತ್ಮಾಯೇ ಅವರು ಪರಮಾತ್ಮ ಅಭಿ ಹಿ ಮಿಲ್ತೆ, ಯ ಭೂಲೋ ಮತ್. ಆತ್ಮ ಪರಮಾತ್ಮನ ಮಿಲನ ಇದೇ ಒಂದು ಸಮಯದಲ್ಲಿ ಆಗ್ತದೆ, ಇದೆಂದಿಗೂ ಮರಿಬೇಡ್ರಿ ಅಂತಾರೆ ಬಾಬಾ. ಪರಂತು ಮಾಯಾ ಐಸಿ ಹೇ ಜೋ ಭುಲಾ ದೇತಿ ಹೇ, ನಹಿ ತೋ ವ ನಶಾ ರೆಹನಾ ಚಾಹಿಯೇನಾ. ಭಗವಾನ್ ಹಮ್ಕೋ ಪಡಾತೆ ಹೇ. ಈ ಮಾತು ಮರ್ತು ಬಿಡ್ತೀರಿ, ಬಾಬಾನೇ ಓದಿಸ್ತಿದ್ದಾರ, ನನಗೆ ಈ ಮಾತು ಬಾಬಾನೇ ಹೇಳ್ತಿದ್ದಾರ. ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಬಾಬಾ? ಯಾಕಂದರೆ ಬಾಬಾ ಹೇಳಿದಂಗೆ ಬುದ್ಧಿಯನ್ನು ಎಲ್ಲ ದೇಹದ ಸಂಬಂಧಗಳಿಂದ ತೆಗೀರಿ ಅಂತ ಹೇಳಿದ್ದಾರೆ. ಇನ್ನೂ ತೆಗೀತಿಲ್ಲ ಮತ್ತು ಅಲ್ಲೇ ಅಲ್ಲಿ ಸಿಕ್ಕಾಕೋತದ ಅನ್ನಿಸ್ತದ ಮನಸ್ಸಿಗೆ, ನಾ ಎಲ್ಲ ತೆಗ್ದೀನಂತ. ಆದರೆ ಬುದ್ಧಿ ಇರ್ತದ ಸಂಬಂಧಗಳೊಳಗೆ, ಬುದ್ಧಿ ಇರ್ತದ ವಸ್ತು ವೈಭವದೊಳಗೆ, ನಾನು ನನ್ನದು ಅಂತ ಅನ್ನೋದ್ರೊಳಗೆ. ಅದಕ್ಕೆ ಬಾಬಾ ಹೇಳ್ತಾರೆ ಭಗವಂತನೇ ಹೇಳಿದ್ರು ಮಾತು ಕೇಳ್ತಾ ಇಲ್ಲಲ್ಲ. ಈ ಬುದ್ಧಿಯನ್ನು ಬಾಬನ ಜೊತೆಗೆ ಜೋಡಿಸ್ರಿ ಅಂತ ಭಗವಂತನೇ ಓದಿಸ್ಲಿಕ್ಕೆ ಬಂದರೂ ನೀವು ಕೇಳ್ತಾ ಇಲ್ಲ ಅಂತಂದ್ರೆ, ನಿಮ್ಗೆ ಖುಷಿ ಇಲ್ಲ ಅಂತಂದ್ರೆ, ಮರಿತೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇಂಥ ಭಗವಂತನನ್ನು ಮರ್ತು ಬಿಡ್ತಿರಲ್ಲ ಅಂತಾರೆ ಬಾಬಾ. ಪರಂತು ಯಾ ತೋ ಐಸೆ ಐಸೆ ಹೇ ಜೋ ಬಿಲ್ಕುಲ್ ಹಿ ಭೂಲ್ ಜಾತೆ. ಕೆಲವು ಮಕ್ಕಳಂತೂ ಪೂರ ಈ ಮಾತು ಭಗವಂತನೇ ಹೇಳ್ಯಾನ, ನಾವು ಕೇಳಬೇಕು ನಡಿಬೇಕು ಇನ್ನು ಮುಂದೆ ಅನ್ನೋದೇ ಮರ್ತು ಬಿಡ್ತಾರೆ. ಕುಚ್ ಭೀ ನಹಿ ಜಾನ್ತೆ. ಕೇವಲ ಮುರಳಿ ಕ್ಲಾಸಿಗೆ ಬರ್ತೀವಿ, ಮುರಳಿ ಕೇಳ್ತೀವಿ, ಅಟೆಂಡ್ ಮಾಡ್ತೀವಿ, ಆನ್ಲೈನ್ ಅಥವಾ ಆಫ್ಲೈನ್ ಏನೇ ಮಾಡ್ತೀವಿ, ಇದು ಬಾಬನ ಮಾತು ಕೇಳೋದು ಅಲ್ಲ. ಬಾಬನ ಮಾತು ಕೇಳೋದು ಅಂತಂದರೆ ಇದಷ್ಟೇ. ಇದಂತೂ ಇದೆ, ಮುರಳಿ ಕ್ಲಾಸ್ ಕೇಳಬೇಕು. ಆದರೆ ಮುರಳಿ ಕ್ಲಾಸ್ ಕೇಳೋದೇ ಭಗವಂತನಿಗೆ ರಿಗಾರ್ಡ್ ಕೊಡೋದಂತಲ್ಲ. ಬಾಬಾ ಹೇಳ್ತಾರೆ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥ ಇವುಗಳು ಸತ್ಯ ಅಲ್ಲ. ಇವು ನಾಟಕದ ಪದಾರ್ಥಗಳು. ಇವುಗಳಿಂದ ಬುದ್ಧಿ ತೆಗೆದು ಈ ಬುದ್ಧಿಯನ್ನು ನಿರಂತರ ಶಿವತಂದೆ ಜೊತೆಗೆ ಜೋಡಿಸ್ಬೇಕಾಗಿದೆಯಲ್ಲ, ಆ ಮಾತು ಕೇಳು ಮಾತು ಹೇಳ್ತಾರೆ ಬಾಬಾ. ಅದು ನಿಜವಾದ ರಿಗಾರ್ಡ್ ಕೊಡೋದು.
ಮನಸ್ಸನ್ನು ಮನ್ಮನಾಭಾವಗೊಳಿಸೋದಿದೆ. ಈ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ಆತ್ಮನಲ್ಲಿ ಒಂದು ಮಾಡಿ, ಆತ್ಮ ಬಾಬನ ಸಂಘದಲ್ಲಿ ಇರಬೇಕಾಗಿದೆಯಲ್ಲ, ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ನೆನಪು ಮಾಡಬೇಕಾಗಿದೆಯಲ್ಲ. ಇದು ಮುಖ್ಯ ಮಾತು. ಇದು ನಿಜವಾಗಿಯೂ ಶಿವಬಾಬಾರವರಿಗೆ ರಿಗಾರ್ಡ್ ಕೊಡೋದಾಗಿದೆ. ಅಂದಮೇಲೆ ಇದನ್ನು ಯಾಕೆ ಮರಿತೀರಿ ನೀವು? ಮಾಯಾ ನಿಮ್ಮನ್ನು ಮತ್ತೆ ಮತ್ತೆ ಯಾಕೆ ಮರೆಸ್ತಿದೆ ಅಂತಾರೆ ಬಾಬಾ. ಯಾಕೆ ಅಂದರೆ ದೇಹದಾರಿಯ ಮೇಲಿನ ಯಾವ ಮೋಹ ಇದೆ, ಆ ಮೋಹದ ಪರ್ದ ಇನ್ನೂ ಬೆಳೀತಾ ಇದೆ ಹೊರತಾಗಿ ಅದಿನ್ನ ಕಟ್ಟಾಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ಬಾಬಾ ಅಂತಾರೆ, ಇಲ್ಲ ಅಂದ್ರೆ ಎಷ್ಟು ಖುಷಿ ನಶಾ ಇರಬೇಕು. ಭಗವಾನ್ ಖುದ್ ಕೇತೆ ಕಿ ಬಹುತ್ ಬಚ್ಚೆ ಯ ಭೂಲ್ ಜಾತೆ ನೈ ತೋ ವ ಖುಷಿ ರಹನಿ ಚಾಹಿಯೇನಾ. ಭಾಳ ಮಕ್ಕಳು ಮರ್ತು ಬಿಡ್ತಾರೆ, ಬಾಬನ ಮರ್ತೇ ಬಿಡ್ತಾರೆ, ಬಾಬಾ ಹೇಳಿದ್ದನ್ನು ಮರೀತಾರೆ. ಇಲ್ಲ ಅಂದ್ರೆ ಬಾಬಾ ಅಂತಾರೆ, ಇಲ್ಲ ಅಂದ್ರೆ ಎಷ್ಟು ಖುಷಿ ಇರಬೇಕು, ಎಷ್ಟು ಅಪಾರವಾದ ನಿರಂತರ रूहानी खुशी इरಬೇಕಿತ್ತು ಹಂಗಾದ್ರೆ ಅಂತಾರೆ ಬಾಬಾ. हम भगवान के बच्चे हैं, वह हमको पढ़ा रहे हैं. माया ऐसी प्रबल है जो बिल्कुल ही बुला देती. ಬಾಬಾ ಅಂತಾರೆ, ಮಾಯಾ ಎಷ್ಟು ಪ್ರಬಲ ಇದೆ, ಬಿಲ್ಕುಲ್ ಮರ್ಷೇ ಬಿಡ್ತದ. इन आँखों से यह जो पुरानी दुनिया ಮಿತ್ರ ಸಂಬಂಧಿ ಆದಿ देखते हो उनमें ಬುದ್ಧಿ ಚಲಿ ಜಾತಿ. ಯಾಕೆ ಬಾಬನ ಮರೀತಿರತ್ತಂದರೆ, ಈ ಕಣ್ಣಿನಿಂದ ಈ ಜಗತ್ತಿನೊಳಗೆ ಏನು ಮಿತ್ರ ಸಂಬಂಧಿ ವಸ್ತು ವೈಭವ ಕಾಣಿಸ್ತದಲ್ಲ, ಅದರಲ್ಲಿ ಬುದ್ಧಿ ಹೋಗ್ಬಿಡ್ತದಂತಾರೆ ಬಾಬಾ. ಅಭಿ ತುಮ್ ಬಚ್ಚೋಂಕೋ ಬಾಬಾ ತೀಸರಾ ನೇತ್ರ ದೇತೆ ಹೇ. ಅದಕ್ಕೆ ಬಾಬಾ ಅಂದರೆ ಕೆಲವ್ರಿಗೆ ಹೇಳ್ತಾರೆ, ನಿನಗೆ ಇದೇನು ಇಲ್ಲಿ ಪೂಜಾ ಸಾಮಾನು ಇಟ್ಟಿವಿ, ಇಲ್ಲಿ ದೇವ್ರ ಪುಸ್ತಕದ ಅಂತ ಕಣ್ಣಿಗೆ ಕಾಣೋದಿಲ್ಲ, ಏನು ಹಂಗೆ ಹೋಗ್ತೀಯಲ್ಲ ಅಂತ ಅಂತಾರೆ. ಏನೇ ಒಂದು ಅಮೂಲ್ಯ ವಸ್ತು ಇದೆ, ಅದು ದೇವರಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದಂಥ ವಸ್ತು ಇದೆ, ಅಲ್ಲಿ ಉಳಿದ ಇನ್ನೂ ಅನೇಕ ವಸ್ತುಗಳದಾವಂದ್ರೆ ಹಾಗೆ ತಿರುಗಾಡ್ತಿದ್ರು, ಕೂಡ್ತಿದ್ರು. ಈವನ್ ಮೊಬೈಲ್ ಇಟ್ಟರು ಕೂಡ ನೀ ಏನು ಮಾಡತ್ತಿ, ಇಲ್ಲಿ ಮೊಬೈಲ್ ಅದಂತ ಕಾಣಂಗಿಲ್ಲೇನು ಅಂತ ನಾವು ಹೇಳ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ಈ ಜಗತ್ತಿನೊಳಗೆ ಜಗತ್ತು ಬಹಳ ವಿಸ್ತಾರ ಇದೆ. ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥ ವಸ್ತು ಸಂಬಂಧಗಳು ವೈಭವ ಭಾಳ ಇದೆ. ಆದರೆ ಅದೇ ಕಾಣಿಸ್ತದ. ಆದರೆ ಏನು ಕಾಣಿಸ್ತಾ ಇಲ್ಲ, ಯಾವುದು ಸತ್ಯ ಇದೆ ಆತ್ಮ ಅದು ಕಾಣಿಸೋದಿಲ್ಲ. ಯಾವುದು ಅತಿ ಸಮೀಪಿದೆ ನನಗೆ, ನಾ ಆತ್ಮ, ನನ್ನೊಳಗಿರುವ ಶಾಂತಿ, ನನ್ನೊಳಗಿರುವ ಸುಖ, ಸತ್ಯತೆ ಬಹಳ ಸಮೀಪಿದೆ, ಆದರೆ ಅದು ಕಾಣೋದಿಲ್ಲ. ಯಾವುದು ಅಸತ್ತಿದೆ ಅದು ನನಗೆ ಕಾಣಿಸ್ತದ. ಅದಕ್ಕೆ ಬಾಬಾ ಕಾಣಲಿ ಅಂತಲೇ ಏನು ಮಾಡಿದರು, ತನ್ನ ಸತ್ಯ ಅನುಭವ ಆಗಲಿ, ತಮ್ಮ ಆತ್ಮ ಸ್ವರೂಪ ಕಾಣಲಿ, ಆತ್ಮದೊಳಗಿನ ಶಾಂತಿಧಾಮ ಸುಖಧಾಮದ ಅನುಭವ ಆಗಲಿ ಅಂತಲೇ ಬಾಬಾ ಮೂರನೆಯ ದಿವ್ಯ ಪವಿತ್ರ ಜ್ಞಾನದ ನೇತ್ರವನ್ನು ಕೊಟ್ಟಿದ್ದಾರೆ. ತುಮ್ ಶಾಂತಿಧಾಮ್ ಸುಖಧಾಮ್ಕೋ ಯಾದ್ ಕರೋ. ಅದಕ್ಕೆ ಬಾಬಾ ಅಂತಾರೆ, ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡ್ರಿ ಅಂತ. ಅಂದರೆ ಸತ್ಯುಗ ಇತ್ತು ಅಂತ ನೆನಪು ಮಾಡೋದಾ, ಪರಂಧಾಮ ಮೇಲಿದೆ ಅಂತ ನೆನಪು ಮಾಡೋದಾ? ಪರಂಧಾಮ ಮೇಲಿದೆ ಅವಶ್ಯ, ಆದರೆ ಆ ಪರಂಧಾಮ, ಆ ಪರಂ ಶಾಂತಿ ಆತ್ಮದ ಒಳಗ ಇದೆ. ಅದನ್ನು ನೋಡ್ರಿ ಅಂತಾರೆ ಬಾಬಾ, ಅದನ್ನು ಅನುಭವ ಮಾಡ್ರಿ. ಮೂರನೇ ನೇತ್ರದಿಂದ ಈ ಮನ ಬುದ್ಧಿ ಸಂಸ್ಕಾರಗಳು ಇಲ್ಲೇ ಇರುವ ಈ ಸತ್ಯದ ಅನುಭವ ಮಾಡ್ಬೇಕಂತಾರೆ ಬಾಬಾ. ಸುಖ ಸತ್ಯುಗದಾಗಿದೆ, ಆದರೆ ಸತ್ಯುಗ ಯಾರಿಂದ ರಚನೆ ಆಗ್ತದ? ನನ್ನ ಆತ್ಮನಿಂದ. ಅಂದ ಮೇಲೆ ಆ ಸುಖ ಮೊದಲೇ ಎಲ್ಲಿದೆ? ನನ್ನ ಆತ್ಮದೊಳಗೆ ಇದೆ. ಅದಕ್ಕೆ ಸುಖಧಾಮನೂ ಆತ್ಮನೊಳಗೆ ಇದೆ, ಶಾಂತಿಧಾಮನೂ ಆತ್ಮನೊಳಗೆ ಇದೆ. ಆದರೆ ನನ್ನೊಳಗೆ ಇರುವ ಸುಖ ಕಾಣೋದು ಬಿಟ್ಟು ನನಗೆ ಈ ಜಗತ್ತಿನ ವಸ್ತು ವೈಭವ ಪದಾರ್ಥ ಸಂಬಂಧ ಅತಿ ಮುಖ್ಯ ಅನ್ನಿಸ್ತದೆ. ಯಾಕಂತಂದರೆ ಮೂರನೆಯ ನೇತ್ರ ಉಪಯೋಗ ಮಾಡೋದಿಲ್ಲ ಮಕ್ಕಳು. ಮತ್ತೆ ಮತ್ತೆ ರಾವಣನ ಕಣ್ಣಿನಿಂದ, ಚರ್ಮದ ಕಣ್ಣಿನಿಂದ ಈ ಜಗತ್ತಿನಲ್ಲಿ ಸ್ಥೂಲ ರೂಪವಾಗಿರುವಂತಹ ವಸ್ತು ವೈಭವ ಸಂಬಂಧ ನೋಡ್ತೀರಿ, ಅಲ್ಲಿ ನಿಮ್ಮ ಕಣ್ಣುಗಳು ಮುಳುಗಿಬಿಡ್ತದ. ಅದಕ್ಕೆ ಬಾಬಾ ಹೇಳಿದ ಹಾಗೆ ಸುಖಧಾಮ ಶಾಂತಿಧಾಮದ ಅನುಭವ ಮಾಡೋದಿಲ್ಲ. ಇಲ್ಲೇ ಇರುವ ಸುಖಧಾಮ ಶಾಂತಿಧಾಮದ ಅನುಭವ ಮಾಡೋದು ಅಂತಂದರೆ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋದು, ಬೇಫಿಕರ್ ಬಾದಶಾಹ ಆಗೋದು. ಯಾವುದು ಬಾಬಾ ಈಗಲೇ ಆಗ್ರಿ ಅಂತಾರೆ, ಈಗ ಜೀವನ್ಮುಕ್ತಿ ಅಂತ ಹೇಳ್ತಾರೆ, ಅದು ಈಗ ಅನುಭವ ಮಾಡಬೇಕಾಗಿದೆ. वहाँ तो तुमको 21 जन्मों के लिए सुख मिलता, इसके लिए ही तुम पढ़ रहे हो, परंतु पूरा नहीं पढ़ने के कारण यहाँ के धन दौलत आदि में बुद्धि लटक पड़ती है. ಬಾಬಾ ಅಂತಾರೆ, ವಿದ್ಯೆಯನ್ನು ಪೂರ ಓದೋದಿಲ್ಲ, ಮುರಳಿ ಪೂರ ಓದೋದಿಲ್ಲ, ಮುರಳಿಯ ಅಧ್ಯಯನ ಪೂರ ಪ್ರಾಕ್ಟೀಸ್ ಮಾಡೋದಿಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ. ಅದಕ್ಕೆ ಬಾಬಾ ಅಂತಾರೆ, ಈ ಬುದ್ಧಿ ಮತ್ತೇನಾಗ್ತದ? ಧನ ದೌಲತ್ ಶೌರತ್ ಮತ್ತು ಸಂಬಂಧಿಗಳೊಳಗೆ
ಜೋತ್ ಬೀಳ್ತದೆ ಅಂತಾರೆ ಬಾಬಾ. ಜೋತ್ ಬೀಳ್ತದೆ. ಜೋತ್ ಬಿದ್ದವ್ರ ವ್ಯಕ್ತಿದ ಪರಿಸ್ಥಿತಿ ಏನಾಗ್ತದೆ? ಯಾರಾದರೂ ಮೇಲಿಂದ ಬಿದ್ದರು, ಒಂದು ಗಿಡಕ್ಕೆ ಸಿಕ್ಕಿ ಹಾಕ್ಕೊಂಡ್ರು, ಉಲ್ಟಾ ಜೋತ್ ಬಿದ್ದರು ಅಂದರೆ ಏನಾಗ್ತದೆ? ಜೋತ್ ಬಿದ್ದವ್ರ ಗತಿ ಏನಾಗ್ತದೆ? ಬಿದ್ದರೂ ಏನರ ಪೆಟ್ಟಾಗ್ತದೆ, ಜೋತ್ ಬಿದ್ದರೂ ತ್ರಾಸಾಗ್ತದೆ. ಹಂಗೆ ಬಾಬಾ ಅಂತಾರೆ, ಧನ ದೌಲತ್ ವ್ಯಕ್ತಿ ವಸ್ತು ವೈಭವದೊಳಗೆ ಬುದ್ಧಿ ಜೋತ್ ಬಿದ್ದಿದೆ. ಉನ್ಸೆ ಬುದ್ಧಿ ನಿಕಲ್ತಿ ಹಿ ನಹಿ, ಇವುಗಳಿಂದ ಬುದ್ಧಿ ತೆಗಿತಾನೇ ಇಲ್ಲ. ಇವನ್ ಬಾಬಾ ದಿವ್ಯ ನೇತ್ರವನ್ನು ಕೊಟ್ಟಾಗಿಯೂ ಕೂಡ, ಅದನ್ನು ಆಗಾಗ ಬಳಸಿಯೂ ಕೂಡ, ಸತ್ಯದ ಅನುಭವ ಮಾಡಿಯೂ ಕೂಡ ಬಾಬಾ ಹೇಳ್ತಾರೆ ಮತ್ತೆ ಅಂದರೆ ಪೂರ್ಣ ವಿದ್ಯೆ ಇಲ್ಲ, ಪೂರ್ಣ ಅನುಭವ ಇಲ್ಲ, ಪಡೆದಿಲ್ಲ ಅಂತಂದ್ರೆ ಮತ್ತೆ ಬುದ್ಧಿ ಸಾಕಾರ ಜಗತ್ತಿನ ಸ್ಥೂಲ ವಸ್ತು ವೈಭವದಲ್ಲಿನೇ ಸಿಕ್ಕಾಕೊಳ್ತದ. ಪರಂತು ಬುದ್ಧಿ ಗಂದಿ ದುನಿಯಾ ತರಫ್ ಏಕದಮ್ ಜೈಸೆ ಚಟ್ಕಿ ಹುಯಿ ಹೇ. ಆದರೆ ಬುದ್ಧಿ ಈ ಗಂದಿ ಜಗತ್ತಿನೊಳಗೆ, ಕೆಟ್ಟ ಜಗತ್ತಿನೊಳಗೆ ಏಕದಮ್ ಬಾಬಾ ಅಂತ ಅಂಟ್ಕೊಂಡ್ಬಿಟ್ಟಿದೆ. ನಿಕಲ್ತಿ ಹಿ ನಹಿ, ಹೊರಗೆ ಬಿಡ್ತಾನೇ ಇಲ್ಲ. ಭಲಿ ಯಹಾ ಬೈಟೆ ಹೇ ತೋ ಭಿ ಪುರಾನಿ ದುನಿಯಾ ಸೆ ಬುದ್ಧಿ ಟೂಟ್ತಿ ನಹಿ. ಇಲ್ಲಿ ಕುತ್ಕೊಂಡಿರಿ, ಭಲೇ ಬಾಬನ ಮುಂದೆ ಕುತ್ಕೊಂಡಿರಿ, ಆದರೂ ಹಳಿ ಜಗತ್ತಿನಿಂದ ಬುದ್ಧಿ ತೆಗಿತಾನೇ ಇಲ್ಲ. ಅಭಿ ಬಾಬಾ ಆಯಾ ಹುವಾ ಹೇ ಗುಲ್ ಪವಿತ್ರ ಬನಾನೆ ಕೆ ಲಿಯೆ. ಬಾಬಾ ಬಂದಿದ್ದಾರೆ ಸುಂದರ ಪವಿತ್ರ ಹೂಗಳನ್ನಾಗಿ, ಅಂದರೆ ಪವಿತ್ರರನ್ನಾಗಿ ಮಾಡೋದಕ್ಕಾಗಿ. ಐಸೆ ಬಾಬಾ ಪರ್ ಕಿತನಾ ರಿಗಾರ್ಡ್ ದೇನಾ ಚಾಹಿಯೆ, ಐಸೆ ಬಾಬಾ ಪರ್ ತೋ ಕುರ್ಬಾನ್ ಜಾಯೆ. ಬಾಬಾ ಅಂತಾರ, ಇಂಥ ಬಾಬನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಗೌರವ ಇಡಬೇಕು ನೀವು, ಮತ್ತು ಬಲಿಹಾರಿ ಆಗಿಬಿಡಬೇಕು ಅಂತಾರೆ ಬಾಬಾ. ಬಚ್ಚೋಂ ಪರ್ ಕಿತನಿ ಮೆಹನತ್ ಕರ್ತೆ, ಏಕದಮ್ ಕಿಚಡಿ ಸೆ ನಿಕಾಲ್ತೆ ಹೇ. ಮಕ್ಕಳ ಮೇಲೆ ಬಾಬಾ ಎಷ್ಟು ಪ್ರಯತ್ನ ಮಾಡ್ತಾರೆ, ಪರಿಶ್ರಮ ಪಡ್ತಾರೆ. ಏಕದಮ್ ಮಕ್ಕಳು ಕೀಚಡದಿಂದ, ಅಂದರೆ ಕೆಸರಿನಿಂದ ಹೊರಗೆ ಬಂದುಬಿಡಬೇಕು ಅಂತ. ತುಮ್ನೆ ಹಿ ಬಹುತ್ ಸುಖ ದೇಖೆ ಫಿರ್ 84 ಜನ್ಮ ಲೇತೆ ಲೇತೆ ಸೀಡಿ ನೀಚೆ ಉತರ್ತೆ ಹೋ. ಬಾಬಾ ಹೇಳ್ತಾರೆ, ನೀವು ಎಷ್ಟು ಸುಖವನ್ನು ಅನುಭವ ಮಾಡಿದ್ದೀರಿ, 84 ಜನ್ಮಗಳ ಚಕ್ರವನ್ನು, ಮೆಟ್ಟಿಲನ್ನು ಕೆಳಗಿಳಿತಾ ಇಳಿತಾ ಇತ್ತೀಚೆಯ ದುನಿಯಾದಲ್ಲಿ ಬಂದಿರಿ ಅಂತಾರೆ ಬಾಬಾ. ಕಿತನೆ ಮನುಷ್ಯ ದುಃಖಿ ಹೇ, ಕಿತನೆ ತೋ ಭೂಕ್ ಮರ್ತೆ ರೇತೆ. ಎಷ್ಟು ಮನುಷ್ಯರು ದುಃಖಿ ಇದ್ದಾರೆ, ಇನ್ನು ಕೆಲವರಂತೂ ಹಸಿವಿನಿಂದ ಬಳಲ್ತಿದ್ದಾರೆ. ಕುಚ್ ಭಿ ಸುಖ ನಹಿ ಹೇ, ಕೆಲವರಿಗೆ ಏನೂ ಸುಖ ಇಲ್ಲ. ಬಲ್ ಕಿತ್ನಾ ಭಿ ಧನ್ವಾನ್ ಹೇ ತೋ ಭಿ ಯಹ ಅಲ್ಪಕಾಲ ಕಾ ಸುಖ ಕಾಗವಿಷ್ಟ ಸಮಾನ್ ಹೇ. ಇನ್ಕೋ ಕಹಾ ಜಾತಾ ಹೇ ವಿಷಯ ವೈತರಣಿ ನದಿ. ಬಾಬಾ ಅಂತಾರೆ, ಈ ಜಗತ್ತಿನಲ್ಲಿ ಧನವಂತರು ಭಾಳ ಜನ ಇದ್ದಾರ, ಅವ್ರು ಏನಾದರೂ ಖರೀದಿ ಮಾಡ್ಬೋದು. ಆದರೆ ಬಾಬಾ ಅಂತಾರ, ಸುಖ ಅನ್ನೋದೇನೂ ಇಲ್ಲ. ಆರೋಗ್ಯದ ಸುಖ ಇರ್ಬೋದು, ಸಂಬಂಧಗಳ ಸುಖ ಇರ್ಬೋದು, ವಸ್ತು ಧನದ ಸುಖ ಇದೆ ಅವರಿಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ಸುಖ ಎಂಥದ್ದಿದೆ, ಕಾಗೆ ಹಿಕ್ಕೆ ಸಮಾನ ಸುಖ ಇದೆ. ಅದಕ್ಕಾಗಿ ಇದು ವಿಷಯ ವೈತರಣಿ ನದಿಯಾಗಿದೆ ಅಂತಾರೆ ಬಾಬಾ. ಭಗವಾನ್ ಪಡಾತೆ ಹೇ ಹಮ್ ಕಮ್ ಬಾತೆ ಹೇ ಕ್ಯಾ. ಇಲ್ಲಿ ಭಗವಂತ ಓದಿಸ್ತಾರನ್ನೋದು ಕಮ್ಮಿ ಮಾತಿದೆಯಾ? ಅಭಿ ತುಮಾರಿ ಚಡತಿ ಕಲಾ ಹೋತಿ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಈಗ ನಿಮ್ಮ ಏರುವ ಕಲೆ ಇದೆ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಹರ್ ಏಕ್ ಬಚ್ಚೋಂ ಕೋ ಶೌಕ್ ರಖನಾ ಹೇ ಕಿ ಹಮ್ ಭವಿಷ್ಯ ಜೀವನ್ ಹೀರೆ ಜೈಸಾ ಬನಾಯೆ. ಪ್ರತಿಯೊಬ್ಬ ಮಕ್ಕಳಿಗೆ ಈ ಒಂದು ನಶಾ, ಖುಷಿ ಇರಬೇಕು, ಗುರಿ ಇರಬೇಕು, ನಮ್ಮ ಭವಿಷ್ಯ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತ. ವಿಘ್ನೋಂ ಕೋ ಮಿಟಾತೆ ಜಾನಾ ಹೇ, ವಿಘ್ನಗಳನ್ನು ಸಮಾಪ್ತ ಮಾಡ್ಕೊಳ್ತಾ ಹೋಗಬೇಕಾಗಿದೆ. ನಹಿ ತೋ ಕಲ್ಪಾಂತರ ಫೇಲ್ ಹೋ ಜಾಯೆಂಗೆ. ಬಾಬಾಂತರ ಇಲ್ಲ ಅಂದ್ರೆ ಕಲ್ಪನೂ ಫೇಲ್ ಆಗಿಬಿಡ್ತೀರಿ. समझो कोई साहूकार का बच्चा है, बाबा उनको पढ़ाई में अटक रुकावट डालते हैं तो कहेगा हम यह लाख भी क्या करेंगे, हमको तो बेहद के बाबा से विश्व की बादशाही लेनी है. ಕೆಲವರು ಮನೆಯೊಳಗೆ ಒಬ್ಬ ಕುಮಾರಿ ಇರ್ತಾರೆ. ಕುಮಾರಿಯ ಅಪ್ಪ ಅಮ್ಮ ಮುರಳಿ ಕೇಳಕ್ಕೆ ಹೋಗಬೇಡ್ರಿ ಅಂತಾರೆ. ಅರ್ಥಾತ್ ಈ ವಿದ್ಯೆ ಅನುಸಾರ ನಡಿಬೇಡ್ರಿ, ಬಾಬಾ ಹೇಳ್ದಂಗೆಲ್ಲ ಕೇಳಬೇಡ್ರಿ, ಅಂದರೆ ಬ್ರಹ್ಮಚರ್ಯ ಜೀವನ ಮಾಡಬೇಡ್ರಿ, ಇದೇನು ಬೇಕಾಗಿಲ್ಲ ಅಂತ ಅಂತಾರೆ. ಅಂದರೆ ವಿಘ್ನ ಹಾಕ್ತಾರಂತ ತಿಳ್ಕೊಡ್ರಿ ಅಪ್ಪ ಅಮ್ಮ. ಅದಕ್ಕೆ ಅಂಥ ಕುಮಾರಿ ಅದು ನಿಜವಾಗಿಯೂ ವಿದ್ಯೆ ಓದಿದವರು ತಿಳಿದವ್ರು ಇದ್ರು ಅಂತಂದ್ರೆ ಅವ್ರೇನಂತಾರೆ, ಅರೆ ವಿಶ್ವದ ಬೇಹದ್ದಿನ ಪರಮಾತ್ಮ ತಂದೆ ನಮಗೆ ವಿಶ್ವದ ಬಾದಶಾಹಿ ಕೊಡ್ತಾರೆ. ये लाख करोड़ तो सब भस्मीभूत हो जाने वाली है. ಬಾಬಾ ಅಂತಾರ, ಯಾವ ಸತ್ಯ ಕುಮಾರಿ ಇದ್ದಾರ, ಸತ್ಯ ಜ್ಞಾನದ ಅರಿವಾಗಿದೆ, ಅವ್ರ ಅಪ್ಪ ಅಮ್ಮ ಅವರಿಗೆ ಈ ಜ್ಞಾನ ಮಾರ್ಗದಲ್ಲಿ ವಿಘ್ನಗಳನ್ನು ಹಾಕ್ತಿದ್ದಾರ. ಬಾಬಾ ಹೇಳ್ದಂಗೆ ಕಂಪ್ಲೀಟ್
ಇದರಲ್ಲೇ ನಡಿಬೇಡ್ರಿ ಅಂಥೇಳಿ. ಆಗ ಬಾಬಾ ಹೇಳ್ತಾರೆ, ಒಂದು ವೇಳೆ ಅಪ್ಪ ಅಮ್ಮ ಬೇಡ ಓದಬೇಡ ಅಂತಂತಾರಂದ್ರೆ ಆ ಪಕ್ಕಾ ಮಕ್ಕಳು ಹೇಳ್ತಾರೆ, ಈ ಲಕ್ಷ ಕರೋಡ ನಮ್ಮಪ್ಪನ ಈ ಲಕ್ಷ ಕರೋಡು ತೊಗೊಂಡು ಏನು ಮಾಡೋದು, ಭಸ್ಮಾಯಿ ಹೋಗುವುದದ, किनकी दबी रही धूल में किनकी जलाए आग, सारे सृष्टि रूपी भंबर को आग लगनी है ना, यह सारी रावण की लंका है. ಬಾಬಾ ಅಂತಾರ, ಇಲ್ಲಿ ಯಾರ್ದೋ ಧೂಳೊಳಗೆ ಮುಚ್ಚೋಗ್ತದ, ಭೂಕಂಪದೊಳಗೆ ಹೋಗ್ತದ, ಯಾರ್ದೋ ಸುಟ್ಟು ಹೋಗ್ತದ, ಇಡೀ ಬಂಬೋರ್ ಈ ಬಿದಿರಿನ ಜಗತ್ತಿಗೆ ಬೆಂಕಿನೇ ಹತ್ತುದದ, ಇಲ್ಲ ನೀರೊಳಗೆ ಮುಳುಗಿ ಹೋಗ್ತದ. ಬಾಬಾ ಅಂತಾರೆ, ಈ ರಾವಣನ ಲಂಕಾಕ್ಕೆ ಬೆಂಕಿನೇ ಹತ್ತೋದಿದೆ, ನೀವೆಲ್ಲ ಆತ್ಮ ಸೀತೆಯರಿದ್ದೀರಿ, ಇದೆಲ್ಲ ಮುಳುಗಿ ಹೋಗ್ತದಂತಾರೆ ಬಾಬಾ. ಅಂದರೆ ಬಾಬಾ ಹೇಳ್ತಾರೆ, ಇದು ಈ ಮಾತು ಯಾರು ಹೇಳ್ತಾರೆ, ಪಕ್ಕ ಕುಮಾರಿಯರು. ಇಲ್ಲ, ನಾ ಅಪ್ಪನ ಮಾತು, ಅಪ್ಪ ಬಲೇ ಈ ವಿದ್ಯೆ ಒಳಗೆ ಓದಲಿಕ್ಕೆ, ಶಿವಬಾಬನ ವಿದ್ಯೆ ಓದಲಿಕ್ಕೆ ವಿಘ್ನ ಹಾಕ್ತಿರ್ತಾರ, ಆದರೆ ಈ ಜಗತ್ತೇ ವಿನಾಶ ಆಗಿ ಹೋಗೋದೈತಿ. ಶಿವಬಾಬಾ ನಮಗೆ ಬಾದ್ಶಾಹಿ ಕೊಡ್ಲಿಕ್ಕೆ ಬಂದಾರ. ಈ ಸತ್ತು ಹೋಗುವ, ಸಮಾಪ್ತ ಆಗಿ ಹೋಗುವ ಧನ ಸಂಪತ್ತು ವೈಭವ, ಇದ್ರ ಹಿಂದೆ ನಾನು ನನ್ನ ಈ ಶ್ರೇಷ್ಠ ವಿದ್ಯೆಯನ್ನು ಯಾಕೆ ಬಿಡಲಿ ಅಂತ ಅವ್ರು ಈ ರೀತಿ ವಿಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಮಾಯಾ दुश्मन पर जीत पानी है, कोई समय ऐसे ऐसे स्वप्न आएंगे, न मन न चित्त ऐसे ऐसे घुटके आएंगे, यह सब माया है. ಬಾಬಾ ಹೇಳ್ತಾರೆ, ಮಕ್ಕಳೇ ಇಂಥ ಸಮಯನೂ ಬರ್ತದ, ಇಂಥ ಸ್ವಪ್ನ ಕನಸುಗಳು ಬೀಳ್ತವೆ, ಈ ರೀತಿ ಮನಸ್ಸು ಚಿತ್ತ ಎಲ್ಲವೂ ಅಲ್ಲಿ ಸಿಕ್ಕ ಹಾಕೊಂಡು ಬಿಡ್ತದೆ, ಇದೆಲ್ಲ ಮಾಯಾ ಅಂತ ಹೇಳ್ತಾರೆ ಬಾಬಾ. ಇದ್ಯಾವುದು ಆತ್ಮನ ಸ್ವಧರ್ಮ ಅಲ್ಲ, ಇದು ಮಾಯಾ ಮಾಡಿಸ್ತಿದೆ, ಅಥವಾ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೀತಾ ಇದೆ, ಇದಕ್ಕೇನು ಹೆದರುವ ಅವಶ್ಯಕತೆ ಇಲ್ಲ. ಇಂದಿನ ಮುರಳಿಯ ಮುಖ್ಯ ಪಾಯಿಂಟ್ಸ್, ವಿಕರ್ಮೋं से बचने के लिए बुद्धि की प्रीति एक बाबा से लगानी है. ವಿಕರ್ಮಗಳಿಂದ ಉಳಿಯೋದಕ್ಕಾಗಿ ಬುದ್ಧಿಯ ಪ್ರೀತಿಯನ್ನು ಒಬ್ಬ ತಂದೆ ಜೊತೆಗೆ ಜೋಡಿಸಬೇಕಿದೆ. ಇಸ್ ಸಡಿ ಹುಯಿ ದೇಹ ಕಾ ಅಭಿಮಾನ್ ಛೋಡ್ ದೇನಾ ಹೇ, ಕೊಳೆತು ಹೋಗಿರುವ ಈ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಬೇಕು. ಅನೇಕ ರೋಗ ದುರ್ಗಂಧದಿಂದ ವಿಕಾರದಿಂದ ಜನ್ಮಿಸಿದ ಈ ಈ ಶರೀರದ ಅಭಿಮಾನವನ್ನು ಬಿಡಬೇಕಂತಾರೆ ಬಾಬಾ. सेकेंड पॉइंट, हम वॉरियर्स है, इस स्मृति से माया रूपी दुश्मन पर विजय प्राप्त करनी है. ನಾವು ಯೋಧರಾಗಿದ್ದೇವೆ ಅನ್ನುವ ಸ್ಮೃತಿಯಿಂದ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿಕೊಳ್ಬೇಕಾಗಿದೆ. ಉಸ್ಕಿ ಪರವಾಹ ನಹಿ ಕರ್ನಿ ಹೇ, ಅಂಡರ್ಲೈನ್, ಇದು ವಿಶೇಷ ಗಮನ ಕೊಡಬೇಕಾಗಿದೆ. ಇದರ ಚಿಂತೆ ಮಾಡಬೇಡ್ರಿ. ಏನು ಮನಸ್ಸಲ್ಲಿ ವಿಚಾರ ಬರ್ತದ, ಭಾವನೆಗಳು ಹುಟ್ಟುತ್ತವೆ. ಬಾಬಾ ಅಂತಾರ, ಭಾವನೆಗಳಿಗೆ ಪವರ್ ಇಲ್ಲ, ವಿಚಾರಗಳಿಗೆ ತನ್ನದೇ ಆದಂಥ ಯಾವ ಶಕ್ತಿನೇ ಇಲ್ಲ. ಅದಕ್ಕೆ ಶಕ್ತಿ, ಪವರ್, ಜೀವಂತಿಕೆ ಯಾವಾಗ ಬರ್ತದತ್ತಂದ್ರೆ ಯಾವಾಗ ನಾ ಆತ್ಮ ಅದ್ರ ಮೇಲೆ ಅಟೆನ್ಷನ್ ಕೊಡ್ತೀನಿ, ಆಗ ಅವು ಬಲಿಷ್ಠ ಆಗ್ತವ, ಮಾಯಾ ಬಲಿಷ್ಠ ಆಗ್ತದ. ಅದಕ್ಕೆ ಬಾಬಾ ಅಂತಾರೆ, ಅದ್ರದ್ದು ತಲೆನೇ ಕೆಡಿಸ್ಕೋಬೇಡ್ರಿ ಅಂತಾರೆ ಬಾಬಾ. ಹಾಗಾದ್ರೆ ಏನು ಮಾಡಬೇಕು? ತಲೆನೇ ಕೆಡಿಸ್ಕೋಬೇಡ್ರಿ ಅಂದರೆ ಏನು? ಏನೇ ವಿಚಾರ ಬರಲಿ, ನಾ ಆತ್ಮ ಮನಬುದ್ಧಿ ಸಂಸ್ಕಾರ ಸಹಿತ ಈ ಬಾಬನ ಸಂಘದೊಳಗೆ, ಬಾಬನ ಸ್ಮೃತಿಯೊಳಗೆ ಆತ್ಮದ ಹೈಯರ್ ಕಾನ್ಷಿಯಸ್ಸಲ್ಲಿ ಇರಬೇಕಾಗಿದೆ. ಇದು ಜರೂರಿ ಇದೆ ಈ ಸಮಯದೊಳಗೆ ಮಾಯೆ ಮೇಲೆ ವಿಜಯ ಆಗಲಿಕ್ಕೆ. ಮಾಯಾ ಗುಪ್ತ रूप में बहुत प्रवेश करती है, इसीलिए उसे परखना और संभालना है. ಮಾಯಾ ಗುಪ್ತ ರೂಪದಲ್ಲಿ ಪ್ರವೇಶ ಮಾಡ್ತದೆ, ಅದಕ್ಕಾಗಿ ತಮ್ಮನ್ನು ಪರೀಕ್ಷಿಸಿಕೊಳ್ಬೇಕು, ಮಾಯೆ ಪರೀಕ್ಷೆ ಮಾಡಬೇಕು, ಇದು ಮಾಯಾನೋ ಅಥವಾ ಬಾಬನ ಶ್ರೀಮತನೋ ಅಂತ, ಹಾಗೂ ಅದರಿಂದ ಸಂಭಾಲನೆಯೂ ಮಾಡ್ಕೋಬೇಕಾಗಿದೆ. वरदान, मन सा वाचा और कर्मणा की पवित्रता में संपूर्ण मार्क्स लेने वाले नंबर 1 ಆಜ್ಞಾಕಾರಿ ಭವ. ಮನಸ ವಾಚ ಕರ್ಮಣ ಪವಿತ್ರತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ನಂಬರ್ 1 ಆಜ್ಞಾಕಾರಿಗಳು ಆಗ್ರಿ. मनसा पवित्रता अर्थात संकल्प में भी अपवित्रता के संस्कार इमर्ज न हो. ಮನಸ್ಸಿನ ಪವಿತ್ರತೆ ಅಂದರೆ ಅರ್ಥ ಸಂಕಲ್ಪದಲ್ಲಿ ಅಪವಿತ್ರತೆ ಸಂಸ್ಕಾರಗಳು ಇಮರ್ಜ್ ಆಗಬಾರ್ದು ಅಂತ. ಅಂದರೆ ಸಂಕಲ್ಪದಲ್ಲಿ ಅರ್ಥಾತ್ ಈಗ ಇದೇ ಶರೀರದ ಕ್ಯಾರೆಕ್ಟರ್ ಇರ್ಬೋದು, ಬೇರೆಯವರು ಅವರು ಅನೇಕ ರೀತಿಯ
ಕಳ್ತನೆ ಮಾಡಿರ್ಬೋದು, ಬೀಕೆ ಆಗಿ ನಾನ್ ಬೀಕೆ ಆಗಿ, ಅಥವಾ ಅನೇಕ ರೀತಿಯ ಕೋಲಾಹಲ ಎಬ್ಸಿರ್ಬೋದು, ಕೆಟ್ಟ ಕಾರ್ಯಗಳನ್ನೇ ಮಾಡಿರ್ಬೋದು. ಆದರೆ ಈ ಸತ್ಯ ಗೊತ್ತಿರಬೇಕು, ಈ ಮನಸ್ಸಿನಲ್ಲಿ ಎಂದೂ ಈ ವಿಚಾರ ಹುಟ್ಟಬಾರ್ದು, ಇವ್ರು ಇಂಥದ್ದು ಮಾಡ್ತಾರಲ್ಲಪ್ಪ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಇವ್ರು ಇಂಥದ್ದು ಮಾಡ್ತಾರಲ್ಲ ಅಂತ ಅನ್ಕೋಬೇಡ್ರಿ. ಹಾಂ, ಈ ಪರಿಶುದ್ಧ ಆತ್ಮ ಅಂತಿಮ ಸಮಯದಲ್ಲಿ ಕಲಿಯುಗದೊಳಗೆ ಸಮಯಾನುಸಾರ ಇವ್ರದ್ದು ತಮೋ ಪ್ರಧಾನ ಪಾರ್ಟ್ ನಡೆದಿದೆ. ಪಾರ್ಟಲ್ಲಿ ತಮೋ ಪ್ರಧಾನತೆ ಇದೆ, ಆದರೆ ಆತ್ಮ ಬಹಳ ಶುದ್ಧ ಇದ್ದಾರನ್ನುವ ಸತ್ಯ ಇತ್ತು, ತಿಳುವಳಿಕೆ ಇತ್ತು ಅಂತಂದರೆ ಮನಸ್ಸಿನಲ್ಲೂ ಕೂಡ ಅಪವಿತ್ರ ಸಂಸ್ಕಾರಗಳು ಇಮರ್ಜ್ ಆಗೋದಿಲ್ಲ. ಸದಾ ಆತ್ಮಿಕ್ ಸ್ವರೂಪ ಅರ್ಥಾತ್ ಬಾಯಿ ಬಾಯಿಕಿ ಶ್ರೇಷ್ಠ ಸ್ಮೃತಿ ರಹೆ. ಅಂಡರ್ಲೈನ್, ನಾನು ಆತ್ಮ ಬಾಯಿ, ಆತ್ಮ ನಿರಾಕಾರ ಇದ್ದೀನಿ. ಹಾಗೆ ಈ ನಾಟಕದಲ್ಲಿ ಅನೇಕರಿದ್ದಾರಲ್ಲ, ಅವರೂ ಕೂಡ ದೇಹ ಅಲ್ಲ, ಅವ್ರ ಸಂಬಂಧ ಅಲ್ಲ, ಕೇವಲ ಪಾರ್ಟ್ ಇದೆ ಅದು. ಅದಕ್ಕೆ ಅವರೂ ಕೂಡ ಬಾಯಿ ಬಾಯಿ ನನ್ನ ಆತ್ಮ ಇದ್ದಾರನ್ನುವಂಥ ಶ್ರೇಷ್ಠ ಸ್ಮೃತಿ ಇರಲಿ. ವಾಚಾಮಿ ಸದಾ ಸತ್ಯತಾ, ಅವರು ಮಧುರತಾ ಹೋ, ವಾಣಿಯೊಳಗೆ ಸದಾ ಸತ್ಯತೆ ಮಧುರತೆ ಇರಲಿ. ಸತ್ಯತೆ ಅಂದರೆ ನಾ ಆತ್ಮನ ಜೊತೆಗೆ ಮಾತಾಡ್ತಿದ್ದೀನಿ, ನಾ ಆತ್ಮ ಆಗಿ ಮಾತಾಡ್ತಾ ಇದ್ದೀನಿ ಅನ್ನೋದು ಸತ್ಯತೆ. ಸತ್ಯತೆ ಅಂದರೆ ಏನು ನೋಡೀನಿ, ಏನು ಕೇಳೀನಿ ಅದಷ್ಟು ಹಾಗೆ ಇದ್ದ ಹಾಗೆ ಹೇಳ್ತಿದ್ದೀನಿ, ಇದು ಸತ್ಯ ಅಂತಲ್ಲ. ಸತ್ಯ ಅಂದರೆ ಯಾವುದು ಸದಾ ಇದೆ. ಸದಾ ಇರುವುದು ಯಾವುದು? ಮಾತುಗಳಲ್ಲ. ಸದಾ ಇರುವುದು ಆತ್ಮ. ಆತ್ಮನ ಸ್ವರೂಪದಲ್ಲಿ ಸ್ಥಿತಾಗಿ ಮಾತನಾಡುವುದೇ ಸತ್ಯ ಮಾತನಾಡೋದು. ಆತ್ಮಿಕ ಸ್ಥಿತಿಯಲ್ಲಿ ಇರೋದೇ ಮಧುರ ಮಾತನಾಡೋದಾಗಿದೆ. ಕರ್ಮಣ ಮೇ ಸದಾ ನಮ್ರತ, ಕರ್ಮದೊಳಗೆ ಯಾವತ್ತು ನಮ್ರತೆ ಇರಲಿ. ಸಂತುಷ್ಟತಾ ಅವ್ರ ಹರ್ಷಿತ್ ಮುಕ್ತ ಹೋ, ಕರ್ಮ ಮಾಡುವಾಗ ಕರ್ಮದಲ್ಲಿ ನಮ್ರತೆ, ಸಂತುಷ್ಟತೆ, ಹರ್ಷಿತ ಮುಖತೆ ಇರಲಿ, ಹರ್ಷಿತ ಮುಖ ಇರಲಿ. ಇಸಿ ಆಧಾರ ಪರ್ ನಂಬರ್ ಮಿಲ್ತೆ ಹೇ, ಇದೇ ಆಧಾರದಿಂದ ಅಂಕಗಳು ಜಮಾ ಆಗ್ತದೆ. ಅಂಕ ಜಮಾ ಆಗೋದಂದರೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಬಾಬಾ, ಅದರಲ್ಲಿ A+B ಈ ಥರ ಇರ್ತದ, ಅಥವಾ 98 100 ಅಂತ ಪರ್ಸೆಂಟೇಜ್ ಇರ್ತದಂತಲ್ಲ ಮಾರ್ಕ್ಸ್ ಸಿಗೋದು ಅಂತಂದರೆ. ರಾವಣನ ಜಗತ್ತಿನಲ್ಲಿ ನಮ್ಮ ಪಾರ್ಟ್ ಮುಂದುವರಿತಾ ಇದ್ದರೂ ಕೂಡ ಅದಕ್ಕೆ ಪ್ರಭಾವಿತ ಆಗದೆ ಆತ್ಮ ಸದಾ ಇನ್ನೊಂದಿಷ್ಟು ಆತ್ಮಿಕ ಸ್ಥಿತಿ ನಿರಂತರ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಸಿಗ್ತದ. ಇದಕ್ಕಂತಾರೆ ಬಾಬಾ ಮಾರ್ಕ್ಸ್ ಜಮಾ ಆಗೋದು. ऐसे संपूर्ण पवित्र आज्ञाकारी बच्चों का बाबा भी गुणगान करते हैं. ಇಂತಹ ಸಂಪೂರ್ಣ ಪವಿತ್ರ ಆಜ್ಞಾಕಾರಿ ಮಕ್ಕಳಿಗೆ ಸ್ವಯಂ ಬಾಬಾರವರು ಸಹ ಗುಣಗಾನ ಮಾಡ್ತಾರೆ. वही अपने हर कर्म से बाबा के कर्तव्य को सिद्ध करने वाले समीप रत्न है. ಇಂಥ ಮಕ್ಕಳೇ ಪ್ರತಿಯೊಂದು ಕರ್ಮದಲ್ಲಿ ತಂದೆ ಕರ್ತವ್ಯವನ್ನು ಸಿದ್ಧ ಮಾಡುವಂತಹ ಸಮೀಪ ರತ್ನರಾಗಿದ್ದಾರೆ. ಅಂದರೆ ಜಗತ್ತಿನವರು ಅನುಭವ ಮಾಡ್ತಾರೆ, ಹೋ ಭಗವಂತನ ಪ್ರತಿಯಾಗಿ ಇವರು ಸೇವಕರಿದ್ದಾರೆ, ಅಥವಾ ಭಗವಂತನ ಸಾಕ್ಷಾತ್ ಸ್ವರೂಪ ನೋಡ್ರಿ ಇವರು ಅಂತ ಅನುಭವ ಮಾಡ್ತಾರೆ ಜಗತ್ತಿನ ಆತ್ಮ. ಯಾರು ಪವಿತ್ರ ಇದ್ದಾರೆ, ಸಂಪೂರ್ಣ ಪವಿತ್ರ ಇದ್ದಾರೆ, ಅಂಥ ಆತ್ಮರೇ ತಮ್ಮ ಕರ್ಮದ ಮೂಲಕ ಶಿವ ತಂದೆಯನ್ನು ಪ್ರತ್ಯಕ್ಷ ಮಾಡಿಸ್ತಾರೆ. ಸ್ಲೋಗನ್: ಸಂಬಂಧ संपर्क और स्थिति में लाइट बनो, दिनचर्या में नहीं. ಸಂಬಂಧ ಸಂಪರ್ಕ ಸ್ಥಿತಿಯಲ್ಲಿ ಲೈಟ್ ಆಗಿದೆ, ದಿನಚರ್ಯದಲ್ಲಿ ಲೈಟ್ ಆಗಬೇಡ್ರಿ. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್ ಮಾಡುವಂತಹ, ಗಮನ ಕೊಡುವಂತಹ, ಚಿಂತನೆ ಮಾಡುವಂತಹ ಮಹಾವಾಕ್ಯ ಬಾಬಾ ಹೇಳಿದ್ದಾರೆ. ಸಂಬಂಧ ಸಂಪರ್ಕ ಸ್ಥಿತಿ ಅಂದರೆ ಎಲ್ಲರ ಜೊತೆ ಲೈಟ್ ಇರ್ರಿ ಅಂತಾರೆ ಬಾಬಾ. ಸಂಬಂಧದೊಳಗೆ ಲೈಟ್ ಇರಿ, ಟೈಟ್ ಇರಬೇಡ್ರಿ ಅಂತ, ಬಿರುಸಿರಬೇಡ್ರಿ, ಅತಿ ಗಂಭೀರ, ಅತಿ ಸೀರಿಯಸ್ ಇರಬೇಡ್ರಿ, ಹೇಗಿರಿ ಲೈಟ್ ಇರಿ ಅಂತಾರೆ ಬಾಬಾ. ಸಂಬಂಧ ಸಂಪರ್ಕದಲ್ಲಿ ಲೈಟ್ ಇರಿ. ಮತ್ತು ಆತ್ಮದ ಸ್ಥಿತಿ ಹೇಗಿರಬೇಕು, ಮನೋಸ್ಥಿತಿ ಹೇಗಿರಬೇಕು, ಹಗೂರು ಇರ್ಬೇಕಂತಾರೆ ಬಾಬಾ. ಲೈಟ್ ಇರಿ, ಆದರೆ ದಿನಚರ್ಯದಲ್ಲಿ ಲೈಟ್ ಇರಬೇಡ್ರಿ. ದಿನಚರ್ಯ ಅಂದರೆ ಬಾಬಾ ಲೈಟ್ ಇರಿ ಅಂದಾರ, ಯಾವಾಗ ಎಚ್ಚರ ಆಗ್ತದ ಅವಾಗ ಹೇಳೋದು, ಯಾವ ದಿನ ಮುರಳಿ ಕೇಳಬೇಕನ್ನಿಸ್ತದ, ಎಲ್ಲ ಅನುಕೂಲ ಆಗ್ತದ ಅವಾಗ ಕೇಳೋದು, ಶರೀರ ಸರಿ ಇದೆ, ಸಂಬಂಧ ಮನೆ ಎಲ್ಲ ಚಲೋ ಅದ, ಅವತ್ತು ಸೇವೆಯಲ್ಲಿ ತೊಡಗೋದು ಇಲ್ಲ. ಯಾವಾಗ ಅನುಕೂಲ ಆಗ್ತದ ಅವಾಗ ಬಾಬಾ ಹೇಳ್ದಂಗೆ ನಡೆಯೋದು. ಇದು ದಿನಚರ್ಯದಲ್ಲಿ ಹಗುರಾಗೋದಲ್ಲ. ಅಂದ್ರೆ ಹಗುರಾಗೋದು ಅಂದ್ರೆ ಮನಸ್ಸಿಗೆ ಬಂದ್ರೆ ಮಾಡೋದು, ಇಲ್ಲಂದ್ರೆ ಇಲ್ಲ, ಅನುಕೂಲ ಇದ್ರೆ ಮಾಡೋದು, ಇಲ್ಲಂದ್ರೆ ಇಲ್ಲ, ದಿನಚರ್ಯದಲ್ಲಿ ಆಗೋದಿಲ್ಲ ಅಂತಾರೆ ಬಾಬಾ.
ಯೋಗ, ಸಾಧನ, ಧಾರಣ, ವಿದ್ಯಾಭ್ಯಾಸ, ಮುರಳಿ ಅಧ್ಯಯನ ಮತ್ತು ನಿಯಮದ ಪಾಲನೆಗಳು, ಇವುಗಳಲ್ಲಿ ಲೂಸ್ ಆಗೋದಲ್ಲ, ಇವುಗಳಲ್ಲಿ ಈಸಿ ಆಗೋದಲ್ಲ, ಇವುಗಳಲ್ಲಿ ಹಗುರಾಗೋದಲ್ಲ, ಇವುಗಳಲ್ಲಿ ನಿತ್ಯ ಟೈಟ್ ಇರಬೇಕಾಗ್ತದೆ. ನಿತ್ಯ ನಾವು ಅದನ್ನು ಪ್ರತಿನಿತ್ಯವೂ ಅದನ್ನು ಕರೆಕ್ಟಾಗಿ ಫಾಲೋ ಮಾಡುವಂಥವರು ಆಗಬೇಕಾಗ್ತದೆ. ಆದರೆ ಹಗುರು ಎದುರಾಗಿರ್ಬೇಕಂತಾರೆ ಬಾಬಾ ಸಂಬಂಧ ಸಂಪರ್ಕ ಸ್ಥಿತಿಯಲ್ಲಿ. ಇಂದಿನ ಅವ್ಯಕ್ತ ಇಶಾರಾ ಪಾಯಿಂಟ್ ಇದೆ, ಅಂತರ್ಮುಖಿ ಆತ್ಮಾಯೇ कैसी भी परिस्थिति हो, चाहे अच्छी हो चाहे हिलाने वाली हो, लेकिन हर समय हर सर्कमस्टांस के अंदर अपने को एडजस्ट कर लेती है. अंडरलाइन. ಅಂತರ್ಮುಖಿಯಾಗಿರುವ ಆತ್ಮ ಎಂಥದ್ದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಒಳ್ಳೆಯದಿರಲಿ, ಅಲಗಾಡಿಸುವಂಥದ್ದೇ ಇರಲಿ, ಆದರೆ ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯ ಒಳಗೆ ಅವ್ರು ಯಾವಾಗಲೂ ತಮಗೆ ತಾವು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಅಂದರೆ ಹೊಂದ್ಕೋತಾರೆ. ಅದಕ್ಕೆ ಪರಿಸ್ಥಿತಿ ಹೆಂಗೆ ಇರಲಿ, ಸಿಂಗಲ್ ಇರಲಿ ಅಥವಾ ಸಂಘಟನೆ ಇರಲಿ. ಬಾಬಾ ಹೇಳ್ತಾರೆ, ಅಕೇಲೆ ಹೋ ಯಾ ಸಂಘಟನೆ ಮೇ ಹೋ, ದೋನೋ ಮೇ ಅಡ್ಜಸ್ಟ್ ಹೋನಾ ಯೇ ಹೇ ಬ್ರಾಹ್ಮಣ ಜೀವನ್. ನಾವು ಸಿಂಗಲ್ ಇದ್ದೀವಿ, ನಾನು ಒಬ್ಬಳೇ ಹೆಂಗೆ ಮಾಡಲಿ, ನಾವು ಒಬ್ಬನೇ ಹೆಂಗೆ ಮಾಡಲಿ, ಇದು ಹೆಂಗೆ ಮಾಡಲಿ, ಇದೇ ಹೆಂಗೆ ಮಾಡಲಿ, ಅಥವಾ ನನಗೆ ಈ ಥರ ತ್ರಾಸದ ಇಲ್ಲ. ಒಬ್ಬರಿದ್ದರೂ ಅಡ್ಜಸ್ಟ್ ಮಾಡ್ಕೋತಾರೆ. ಭಾಳ ಜನ ಇದ್ರೆ ನನಗೆ ಸೇರುವುದಿಲ್ಲ, ಇಷ್ಟು ಜನ ಅದಾರ ಹೆಂಗೆ ಮಾಡಲಿ, ಇಲ್ಲ. ಎಷ್ಟೇ ಜನ ಇರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ಒಳ್ಳೆಯದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಅಲಗಾಡುವಂಥದ್ದೇ ಇರಲಿ, ಎಲ್ಲದಕ್ಕೂ ಹೊಂದ್ಕೋತಾರೆ. ಹೊಂದಿಕೊಳ್ಳೋದೇ ನಿಜವಾದ ಬ್ರಾಹ್ಮಣ ಜೀವನ ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಹೊಂದಿಕೊಳ್ಳೋದ್ರಿಂದ ಆತ್ಮಿಕ ಸ್ಥಿತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದ, ನಿರಂತರ ಆಗ್ತದ. ನಿರಂತರ ಯಾವಾಗ ಆಗ್ತದೋ ಆಗ ಪರಮಾತ್ಮ ತಂದೆ ಸಮಾನ ಸದಾ ಸಂಘದಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಓಂ ಶಾಂತಿ.